ಎಐ ಮತ್ತು ರೋಬೋಟಿಕ್ ಸರ್ಜರಿ ಶಸ್ತ್ರಚಿಕಿತ್ಸೆಯ ಸ್ವರೂಪವನ್ನೇ ಬದಲಿಸುತ್ತಿದೆ ಎಂದು ಬೆಂಗಳೂರಿನ ರೋಬೋಟಿಕ್ ಕೀಲು ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ್ ಜಿ ಹೇಳಿದರು. ಸಿರ್ಸಿ ನಗರದ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯ ಮೂಳೆ ರೋಗ ಮತ್ತು ರೋಬೋಟಿಕ್ ಕೀಲು ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಮಲ್ಲಿನಾಥ ಜಿ ಅವರು, ಕನಿಷ್ಠ ಸೀಳುವಿಕೆಯು ಮತ್ತು ತಂತ್ರಜ್ಞಾನ ಆಧಾರಿತ ವಿಧಾನಗಳಲ್ಲಿನ ಬದಲಾವಣೆ ರೋಗಿಗಳಿಗೆ ದೊಡ್ಡ ವರದಾನವಾಗಿದೆ. ಯಾಕೆಂದರೆ ಇದು ಚೇತರಿಕೆಯ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಮತ್ತು ಜೀವನದ ಒಟ್ಟಾರೆ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎಂದರು. ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ನಾನು ಹೇಳೋದಾದ್ರೆ, ಇದು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ. ಈಗ ಇದರಿಂದ ರೋಬೋಟ್ ನಮಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್, ಆಮೇಲೆ ಪಾರ್ಸಿಲ್ ನೀ ರಿಪ್ಲೇಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೋಬೋಟ್ ಇಂದ ಏನಾಗುತ್ತೆ ಅಂದ್ರೆ, ನಾವು ಜಾಯಿಂಟ್ ಅನ್ನ ಪರ್ಫೆಕ್ಟ್ ಆಗಿ ಅಲೈನ್ ಮಾಡಿ ಕರೆಕ್ಟ್ ಆಗಿ ಅದನ್ನು ಮಾಡಬಹುದು. ಇದರಿಂದ ಪೇಷಂಟ್ಗೆ ಬೇಗ ಫಾಸ್ಟರ್ ರಿಕವರಿ, ಅಂದ್ರೆ ಬೇಗ ನಡೆದಾಡಬಹುದು, ಬ್ಲಡ್ ಲಾಸ್ ಕಡಿಮೆ ಇರುತ್ತೆ. ಆಮೇಲೆ ಹಾಕಿರುವಂತಹ ಜಾಯಿಂಟ್ ಅದು ಜಾಸ್ತಿ ದಿವಸ ಬಾಳಿಕೆ ಬರುವಂತ ಸಾಧ್ಯತೆಗಳು ಜಾಸ್ತಿ. ನಮಸ್ಕಾರ. ರೋಬೋಟಿಕ್ ಸರ್ಜರಿ ಈಗ ತುಂಬ ಅಡ್ವಾಂಟೇಜ್ ಇದೆ. ನಾನು ಕೋಲೋರೆಕ್ಟಲ್ ಸರ್ಜರಿ ಪರ್ಸ್ಪೆಕ್ಟಿವ್ ಇಂದ ಮಾತಾಡ್ತೀನಿ. ಕೋಲೋರೆಕ್ಟಲ್ ಸರ್ಜರಿ ಅಂದರೆ ಸಂಡಾಸ್ ಜಾಗ, ಮೋಷನ್ ಹೋಗೋ ಜಾಗ, ಕ್ಯಾನ್ಸರ್ ಸರ್ಜರಿ. ಆ ಜಾಗ ತುಂಬ ಮೂಲೆ ಇರುತ್ತೆ. ಅದಕ್ಕೋಸ್ಕರ ಕೈ ಹಾಕಿ ಓಪನ್ ಆಪರೇಷನ್ ಮಾಡೋದು ತುಂಬ ಕಷ್ಟ ಇರುತ್ತೆ. ದೊಡ್ಡ ಕಟ್ ಮಾಡಿ ಮುಂಚೆ ಎಲ್ಲ ಮಾಡಬೇಕಾಗಿತ್ತು ಈ ಥರ ಸರ್ಜರಿ. ರೋಬೋಟ್ ಬಂದಿದ ಮೇಲೆ ಚಿಕ್ಕ ಹೋಲ್ ಒಳಗೆ 8 mm ಹೋಲ್ ಜೊತೆಗೆ ಈ ಸರ್ಜರಿ ಮಾಡ್ಬೋದು. ತುಂಬ ಜಾಸ್ತಿ ಪ್ರಿಸಿಷನ್, ಆಲ್ಮೋಸ್ಟ್ 10 times ಮ್ಯಾಗ್ನಿಫಿಕೇಶನ್ ಜೊತೆಗೆ ಪ್ರಿಸಿಷನ್ ತುಂಬ ಜಾಸ್ತಿ ಬರುತ್ತೆ. ಮತ್ತು ರೋಬೋಟಿಕ್ ಆರ್ಮ್ಸ್ ತುಂಬ ಸ್ಟೇಬಲ್ ಇರುತ್ತೆ, ಶೇಕ್ ಏನೂ ಆಗಲ್ಲ. ಇದೆಲ್ಲ ಸೇರಿ ಔಟ್ಕಮ್ಸ್ ತುಂಬ ಒಳ್ಳೆ ಆಗ್ತಾ ಇದೆ. ಈಗ ತುಂಬ ಜಾಸ್ತಿ ಜನರಿಗೆ ಈ ಆಪರೇಷನ್ ಮಾಡಿ ಆದಮೇಲೆ ಈ ಮೋಷನ್ ಡೈವರ್ಷನ್ ಬ್ಯಾಗ್ ಏನು ಮಾಡೋದು ಬೇಡ. ಮೋಷನ್ ಎಲ್ಲಿ ನಾರ್ಮಲ್ ರಸ್ತೆ ಎಲ್ಲಿರುತ್ತೆ ಅಲ್ಲಿಂದನೇ ಬರ್ಬೋದು. ಆಪರೇಷನ್ ಆದ್ಮೇಲೆ 1-2 ದಿವಸ ಆದ್ಮೇಲೆ ವಾಪಸ್ ಮನೆಗೆ ಹೋಗಿ ಕೆಲಸ ಎಲ್ಲ ಮಾಡ್ಬೋದು. ಅದಕ್ಕೋಸ್ಕರ ಕ್ಯಾನ್ಸರ್ ಆಪರೇಷನ್ ಆದ್ಮೇಲೂ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು ಈ ರೋಬೋಟಿಕ್ ಸರ್ಜರಿ AI ಎಲ್ಲ ಬಂದ್ಮೇಲೆ. ರೋಬೋಟಿಕ್ ಸರ್ಜರಿ ಅನ್ನೋದು ಹಳೆಗಾಲದಲ್ಲಿ ಎದೆ ಕ್ಯಾನ್ಸರ್ ಅಂದರೆ ಶ್ವಾಸಕೋಶದ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವೋ ಅದಕ್ಕೆ ಉಪಯೋಗಿಸ್ತಾ ಇರಲಿಲ್ಲ. ಆಲ್ಮೋಸ್ಟ್ ಸುಮಾರು ನಮಗೆ ರೋಬೋಟ್ ಟೆಕ್ನಾಲಜಿ ಬಂದ ಮೇಲೆ ಇವಾಗ ಲಂಗ್ ಕ್ಯಾನ್ಸರ್ ಅನ್ನೋ ಆಪರೇಷನ್, ಲಂಗ್ ಕ್ಯಾನ್ಸರ್ ಇಸ್ ಒನ್ ಆಫ್ ದ ಲೀಡಿಂಗ್ ಕಾಸಸ್ ಆಫ್ ಕ್ಯಾನ್ಸರ್ ಡೆತ್ ಅಂತೀವಿ. ಸೊ ಆ ಕ್ಯಾನ್ಸರ್ಗೆ ಜಾಸ್ತಿ ಜನ ಆಪರೇಷನ್ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅದು ಇರೋ ಜಾಗ ಆ ಥರದ್ದು. ಶ್ವಾಸಕೋಶ ಪಕ್ಕ ಮಧ್ಯದಲ್ಲಿ, ಅದರ 2 ಶ್ವಾಸಕೋಶ ಮಧ್ಯದಲ್ಲಿ ಹೃದಯ ಇದೆ. ಸೊ ಯಾರು ಅದನ್ನು ಆಪರೇಷನ್ ಮಾಡೋಕ್ಕೆ ಮುಟ್ತಾ ಇರಲಿಲ್ಲ. ಈ ರೋಬೋಟ್ ಟೆಕ್ನಾಲಜಿ ಬಂದ ಮೇಲೆ ನಾವು ಹಳೆ ಕಾಲದಲ್ಲಿ ಎದೆ ಸೀಳಿ ದೊಡ್ಡದಾಗಿ ಕಟ್ ಮಾಡಿ ಮಾಡೋದು, ಅದಕ್ಕಿಂತ ನಾವು ಚಿಕ್ಕ ತೂತಲ್ಲಿ 8 mm ತೂತಲ್ಲಿ ಒಂದು 4-5 ತೂತಲ್ಲಿ ಅದೇ ಆಪರೇಷನ್ನು ಮಾಡಿಬಿಟ್ಟು ಕಾಯಿಲೆ ಆಗಿರೋ ಶ್ವಾಸಕೋಶ ಭಾಗವನ್ನು ತೆಗೆದು ಪೇಷಂಟ್ ಮಾರನೇ ದಿನಾನೇ ಎದ್ದು ಕೂತು ಮಾತಾಡ್ತಾ ಇರ್ತಾರೆ. ICU ಸ್ಟೇ ಅಂತ ಏನು ಹೇಳ್ತೀವೋ ಮೊದಲು 4-5 ದಿನ ಇರ್ತಾ ಇತ್ತು. ಇವಾಗ ಬರೀ ಡೈರೆಕ್ಟಾಗಿ ವಾರ್ಡಿಗೆ ಶಿಫ್ಟ್ ಮಾಡಿ 1-2 ದಿನದಲ್ಲಿ ಮನೆಗೆ ಕಳಿಸೋವಂಥ ಇವಾಗ ಈಗಿನ ಕಾಲದಲ್ಲಿ ಆಗ್ತಾ ಇರೋದು. ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಓಲ್ಡ್ ಏರ್ಪೋರ್ಟ್ ರೋಡ್ ಬ್ರಾಂಚಲ್ಲಿ ಇದೇ ಆಪರೇಷನ್ಗಳು ಹಲವಾರು ಆಗ್ತವೆ ಪ್ರತಿ ತಿಂಗಳು. ಸೊ ಈ ಅಡ್ವಾಂಟೇಜಸ್ ಈ ರೋಬೋಟಿಕ್ ಸರ್ಜರಿ, ಲಂಗ್ ಕ್ಯಾನ್ಸರು, ಈಸೋಫೇಗಸ್ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಎದೆಯಲ್ಲಿ ಏನಿದೆ ಆಗೋದು, ಇದೆಲ್ಲ ತುಂಬ ಅಡ್ವಾಂಟೇಜಸ್ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ಈ ಕ್ಯಾನ್ಸರ್ಗಳ ಆಪರೇಷನ್ ತುಂಬಾನೇ ನಡೀತವೆ. ಈ ಸಂದರ್ಭದಲ್ಲಿ ಸರ್ಜಿಕಲ್ ಆಂಕೋಲಾಜಿ ಮತ್ತು ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸೆ ತಜ್ಞರುಗಳಾದ ಡಾಕ್ಟರ್ ಹೇಮಂತ GN ಮತ್ತು ಡಾಕ್ಟರ್ ದೇವೇಶ್ N ಬಲ್ಲಾಳ್ ಮುಂತಾದವರು ಉಪಸ್ಥಿತರಿದ್ದರು. ಕೆನರಾ ಪ್ರೆಸ್ ನ್ಯೂಸ್, ಸಿರ್ಸಿ.